Hello, in this video we'll discuss Dream Children, a Reverie. ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಡ್ರೀಮ್ ಚಿಲ್ಡ್ರನ್ ರೆವರಿ ಅನ್ನೋ ಒಂದು ಟಾಪಿಕ್ನ ನೋಡೋಣ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಲ್ಯಾಂಬ್. ಸೊ ಭಾಳ ಜನರ ಕ್ವಶನ್ ಇಲ್ಲ ಸರ್, ಡ್ರೀಮ್ ಚಿಲ್ಡ್ರನ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಡ್ರೀಮ್ ಅಂದ್ರೆ ಕನಸು, ಚಿಲ್ಡ್ರನ್ ಅಂದ್ರೆ ಮಕ್ಕಳಾಯ್ತು ರೀ ಸರ್. ರೆವರಿ ಅಂದರೆ ಏನು ಅಂತಂದು ಹೇಳಿ, ಏನೂ ಅಲ್ಲ, ಇಮ್ಯಾಜಿನೇಷನ್ ಅಂತ ಹೇಳಿ ನೆನ್ಪಿಡ್ಕೊರಿ ನೀವು. ರೆವರಿ ಅಂದರೆ ಇಮ್ಯಾಜಿನೇಷನ್ ಅಂತಂದು ಹೇಳಿ, ಹಗಲುಗನಸು ಅಂತ ಹೇಳಿ ನಾವು ಅಂತೇವೆ ಅದಕ್ಕೆ ಕನ್ನಡದೊಳಗೆ ರೆವರಿ ಅಂದ್ರೆ. ಸೊ ಮೊದಲಿಗೆ ಆ ಒಂದು ಪರ್ಟಿಕ್ಯುಲರ್ ನಿಮ್ಗೆ ಚಾರ್ಲ್ಸ್ ಲ್ಯಾಂಬ್ನ ಈ ಎಸ್ಸೆ ಹೇಳೋಕ್ಕಿಂತ ಮುಂಚೆ ಒಂದು ಆರ್ಥರ್ ಇಂಟ್ರೊಡಕ್ಷನ್ ಮಾಡೋಣ ಅಂತ. ರೆವರಿ ಅಂದರೆ ನೆನ್ಪಿಟ್ಕೊಂಡಿರ್ಬೇಕು ನೀವು. ಈಗ ಮೊದಲಿಗೆ ಆರ್ಥರ್ ಇಂಟ್ರೊಡಕ್ಷನ್ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಅನ್ಕೋರಿ, ಅಥವಾ 10 ಮಾರ್ಕ್ಸಿಗೆ ಕೇಳಿಲ್ಲ ನಿಮ್ಗೆ ನಿಮ್ಮ ಸಿಲೆಬಸ್ಗೆ. ಈ ಒಂದು SML ಕೇಳಿದ್ರಂದ್ರೆ ನೀವು ಇಂಟ್ರೊಡಕ್ಷನ್ ಒಳಗೆ ಸ್ವಲ್ಪ ಚಾರ್ಲ್ಸ್ ಲ್ಯಾಂಬ್ ಬಗ್ಗೆನೂ ಕೂಡ ಬರಿಬೇಕು. ಸೊ ಅದರ ಸಂಬಂಧ ಚಾರ್ಲ್ಸ್ ಲ್ಯಾಂಬ್ ಬಗ್ಗೆ ಶಾರ್ಟಾಗಿ ಏನು ಬರಿಬೋದು ನೀವು ಎಕ್ಸಾಮ್ ಒಳಗೆ ಅಷ್ಟ ಕೊಟ್ಟೇನು. ಓಕೆ, Charles Lamb was an English essayist and poet, best known for his essays published under the title Essays of Elia. So ಚಾರ್ಲ್ಸ್ ಲ್ಯಾಂಬ್ ಏನಪ್ಪ ಅಂತಂದ್ರೆ ಅವರು ಎಸೇಯಿಸ್ಟ್ ಆಗಿದ್ರು, ಪೋಯೆಟ್ ಆಗಿದ್ರು, ಕವಿ ಆಗಿದ್ರು. ಅವರು ಬೆಸ್ಟ್ ನೋನ್ ಎದಕ್ಕಿದ್ರಪ್ಪ ಅಂತಂದ್ರೆ ತಮ್ಮ ಒಂದು ಪಬ್ಲಿಕೇಶನ್. ಸೊ ಅವರು ಎದಕ್ಕೆ ಬಹಳಷ್ಟು ಫೇಮಸ್ ಇದಾರಪ್ಪ ಅಂತಂದ್ರೆ ತಮ್ಮ ಒಂದು ಎಸೇಸ್ ಆಫ್ ಈಲಿಯಾ ಅನ್ನೋ ಒಂದು ಎಸೆಗಳಿಂದ ಅವ್ರು ಏನಪ್ಪ ಅಂತಂದ್ರೆ ಫೇಮಸ್ ಇದಾರ. ಸೊ ಅವ್ರು ಪ್ರಬಂಧಗಳನ್ನ ಬರಿತಿದ್ರು. ಸೊ ಆ ಪ್ರಬಂಧದೊಳಗೆ ಈ ಎಸೇಸ್ ಆಫ್ ಈಲಿಯಾ ಅನ್ನೋ ಒಂದು ಪ್ರಬಂಧ ಏನು ಸಂಕಲನ ಐತೋ ಅದು ಬಹಳಷ್ಟು ಫೇಮಸ್ ಐತೆ ಅಂತ ಹೇಳಿ ನಾವು ಹೇಳ್ಬೋದು. ಹಿ ಹ್ಯಾಡ್ ಅ ಜೆಂಟಲ್, ಹ್ಯೂಮರಸ್ ಆ್ಯಂಡ್ ನಾಸ್ಟಲಾಜಿಕ್ ಸ್ಟೈಲ್ ಆಫ್ ರೈಟಿಂಗ್. ಸೊ ಹಿ ಹ್ಯಾಡ್ ಅ ಜೆಂಟಲ್, ಭಾಳ ಸೌಮ್ಯ, ಹ್ಯೂಮರಸ್ ಅಂದರೆ ಸ್ವಲ್ಪ ಕಾಮಿಕಲ್ ಆಗಿ, ಆಮೇಲೆ ನಾಸ್ಟಲಾಜಿಕ್ ಸ್ಟೈಲ್ ಆಫ್ ರೈಟಿಂಗ್ ಅಂದ್ರೆ ಏನೋ ಒಂದು ಮೊದಲು ಒಂದು ಘಟನೆ ಅಂದ್ರೆ ಘಟಿಸಿ ಹೋಗಿರ್ತೈತಿ, ಅದನ್ನ ಮತ್ತೊಮ್ಮೆ ನೆನಪಾಗೋದು ಅಥವಾ ಅದ ಮತ್ತೆ ಫೀಲಿಂಗ್ ಬರೋದ್ರಿ. ಸೊ ಈಗ ಅನ್ಕೋರಿ, ಇಮ್ಯಾಜಿನ್ ಮಾಡಿರಿ, ನೀವೇನೋ ಒಂದು ಊಟ ತಿನಿಸನ್ನು ತಿಂದಿರ್ತೀರಿ, ಆಮೇಲೆ ಎಲ್ಲೋ ಒಂದು ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿರ್ತಾರೆ ಅನ್ಕೋರಿ, ಅದು ನೀವು ಆ ಒಂದು ಪ್ಲೇಸ್ ಒಳಗೆ ಹಾದು ಹೋಗ್ಬೇಕಾರೆ ನೆನಪುಗಳು ಒಮ್ಮೆ ಮರುಕಳಿಸ್ತಾರಲ್ಲ, ಅದಕ್ಕೆ ನಾಸ್ಟಲಾಜಿ ಅಂತಿರ್ತಾರೆ. ಓಕೆ, ನೆನಪು ಬರೋದು. ಓಕೆ, ಸೊ ಅದಕ್ಕೆ ನಾಸ್ಟಲಾಜಿಕ್ ಅಂತಾರೆ. ಸೊ ಆ ರೀತಿ ಒಂದು ತಮ್ಮ ಎಸ್ಸೆಗಳನ್ನ ಅವರು ಬರ್ದಾರ. ನೆಕ್ಸ್ಟ್ ನೋಡ್ರಿ, ಲ್ಯಾಂಬ್ ಫೇಸ್ಡ್ ಮೆನಿ ಪರ್ಸನಲ್ ಹಾರ್ಡ್ಶಿಪ್ಸ್ ಇನ್ಕ್ಲೂಡಿಂಗ್ ಕೇರಿಂಗ್ ಫಾರ್ ಹಿಸ್ ಸಿಸ್ಟರ್ ಮೇರಿ ಹೂ ಸಫರ್ಡ್ ಫ್ರಾಮ್ ಮೆಂಟಲ್ ಇಲ್ನೆಸ್. ಸೊ ಲ್ಯಾಂಬ್ ಏನಪ್ಪ ಅಂತಂದ್ರೆ ಬಹಳಷ್ಟು ಒಂದು ಪರ್ಸ್ನಲ್ ಹಾರ್ಡ್ಶಿಪ್ ಅಂದರೆ ತಮ್ಮ ಒಂದು ಪರ್ಸನಲ್ ಲೈಫ್ ಭಾಳಷ್ಟು ಕೆಟ್ಟಿತ್ರಿ, ಚಲೋ ಇದ್ರಿಲ್ಲ, ಅದು ಭಾಳಷ್ಟು ಪ್ರಾಬ್ಲಮ್ಸಿಂದ ಕೂಡಿದಿತ್ತು. ಯಾರ್ದ? ಚಾರ್ಲ್ಸ್ ಲ್ಯಾಂಬ್ ಅವ್ರದ್ದು ಒಂದು ಪರ್ಸನಲ್ ಲೈಫ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂತಂದ್ರೆ ಅವ್ರ ತಂಗಿ ಸಿಸ್ಟರ್ ಮೇರಿ ಏನಿದಾಳು, ಅವರ ತಂಗಿ ಏನಪ್ಪ ಅಂತಂದ್ರೆ ಅವರು ಮೆಂಟಲ್ ಇಲ್ನೆಸ್ಸಿಂದ ಸಫರ್ ಆಗ್ತಿರ್ತಾರೆ. ಅಂದ್ರೆ ಅವರು ಸ್ವಲ್ಪ ಏನಪ್ಪ ಅಂತಂದ್ರೆ ಭಾಳಷ್ಟು ಒಂದು ಬುದ್ಧಿಮಾಂದ್ಯ ಅನ್ನೋಕ್ಕಿಂತ ಶಾನೆ ಇರ್ತಾಳೆ, ಆದ್ರೆ ಹುಚ್ಚಿರದ ರೀತಿ ಬಿಹೇವಿಯರ್ ಮಾಡ್ತಿರ್ತಾಳೆ. ಸೊ ಅದನ್ನ ಅವ್ರ ತಂಗಿನ ಕೇರ್ ಮಾಡ್ಕೊಂತ ನಾವು ಇರ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, ಡಿಸ್ಪೈಟ್ ದೀಸ್ ಚಾಲೆಂಜಸ್ ಹೀಸ್ ರೈಟಿಂಗ್ ಈಸ್ ನೋಟೆಡ್ ಫಾರ್ ಇಟ್ಸ್ ವಾರ್ಮ್ತ್, ಹ್ಯುಮಿನಿಟಿ ಆ್ಯಂಡ್ ರಿಫ್ಲೆಕ್ಷನ್ ಆನ್ ಎವ್ರಿ ಡೇ ಲೈಫ್. ಸೊ ಇವೆಷ್ಟೆಲ್ಲನೂ ಚಾಲೆಂಜಸ್ ರೀ. ಏನಪ್ಪ ಅಂತಂದ್ರೆ ತಂಗಿಗೆ ಆರಾಮ ಇರಂಗಿಲ್ಲ, ತಾಯಿ ಇರಂಗಿಲ್ಲ, ಓಕೆ, ಅಣ್ಣನ ಅರ್ಲಿ ಕಳ್ಕೊಂಡಿರ್ತಾನ, ಅಥವಾ ಬ್ರದರ್, ಅಣ್ಣ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಬ್ರದರ್ನ ಕಳ್ಕೊಂಡಿರ್ತಾನೆ. ಸೊ ಅಷ್ಟೆಲ್ಲ ಇದ್ರೂ ಕೂಡ ಭಾಳಷ್ಟು ಏನಪ್ಪ ಅಂತಂದ್ರೆ ಒಂದು ಅಂದ್ರೆ ಎವ್ರಿ ಡೇ ಲೈಫ್ ಒಳಗೆ ಅಷ್ಟು ಕಷ್ಟಗಳಿದ್ರೂ ಕೂಡ ಭಾಳಷ್ಟು ಅವರು ಪ್ರೀತಿಯಿಂದ ಆಮೇಲೆ ಸಮಾಧಾನದಿಂದ ನಡ್ಕೊತಿರ್ತಾರೆ. ಅವರು ಏನಪ್ಪ ಅಂತಂದ್ರೆ ಅವರ ಒಂದು ಗುಣ ಭಾಳ ಚಲೋ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಡ್ರೀಮ್ ಚಿಲ್ಡ್ರನ್ ರೆವರ್ ಈಸ್ ಒನ್ ಆಫ್ ಹೀಸ್ ಮೋಸ್ಟ್ ಟಚಿಂಗ್ ಆ್ಯಂಡ್ ಇಮೋಷನಲ್ ಎಸೇಸ್ ಬ್ಲೆಂಡಿಂಗ್ ಪರ್ಸನಲ್ ಗ್ರೀಫ್ ವಿತ್ ಇಮ್ಯಾಜಿನೇಷನ್. ಸೊ ಈ ಡ್ರೀಮ್ ಚಿಲ್ಡ್ರನ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಆ್ಯನ್ ಇಮೋಷ್ನಲ್ ಎಸೆ. ಸೊ ಇದು ತಮ್ಮ ಲೈಫ್ ಬಗ್ಗೆ ಹೇಳ್ತಿದ್ರೆ, ಇದು ಒಂಥರ ಏನಪ್ಪ ಅಂತಂದ್ರೆ ಆಟೋಬಯೋಗ್ರಫಿಕಲ್ ಅಂತ ಹೇಳಿ ನಾವು ಹೇಳ್ಬೋದು. ಅಂದ್ರೆ ತಮ್ಗೇನು ಫೀಲಿಂಗ್ಗಳಿದ್ದು ಅವನ್ನೆಲ್ಲ ಇಮ್ಯಾಜಿನೇಷನ್ ಒಳಗೆ ಅವ್ರು ತೊಗೊಂಬಂದಾರ. ಅಂದ್ರೆ ರಿಯಲ್ ಲೈಫ್ ತಮ್ಮ ಜೀವನೊಳಗೆ ಇದ್ದಂಥ ಕ್ಯಾರೆಕ್ಟರ್ಸ್ನೆಲ್ಲ ತೊಗೊಂಬಂದಾರ, ತನ್ನ ಮಕ್ಕಳಿಗೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಡ್ರೀಮ್ ಚಿಲ್ಡ್ರನ್ಸ್ ಅಂದ್ರೆ ಅವ್ರು ಆ್ಯಕ್ಚುಲಿ ಚಿಲ್ಡ್ರನ್ ಇರೋಂಗಿಲ್ಲ, ಮದುವೆನ ಆಗಿರೋಂಗಿಲ್ಲ, ಅಂದ್ರೂ ಕೂಡ ತನಗೆ ಯಾರೋ ಒಂದು ಮಕ್ಕಳಿದಾರ, ಆ ಮಕ್ಕಳನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಅವ್ರಿಗೆ ಒಂದು ರೀತಿ ಕತೆ ಹೇಳೋರ್ಗತ್ತೇಕ. ನೆನಪಿಟ್ಕೋರಿ, ಅವರು ತಮ್ಮ ಇಮ್ಯಾಜಿನೇಟಿವ್ ಮಕ್ಕಳಿಗೆ, ಇಮ್ಯಾಜಿನೇಟಿವ್ ಚಿಲ್ಡ್ರನ್ಸಿಗೆ ಸ್ಟೋರಿನ ಹೇಳತ್ತಾರ. ನೆನಪಿಟ್ಕೋರಿ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಡ್ರೀಮ್ ಚಿಲ್ಡ್ರನ್ ಅಂದ್ರೆ ಆ ಏನು ಚಿಲ್ಡ್ರನ್ಗಳಿದಾರಲ್ಲ ಅವರೇ ಒಂದು ಕನಸಿಲ್ಲಿ, ಅವರ ಒಂದು ಡ್ರೀಮ್, ಅವ್ರಿಗೇನೋ ಒಂದು ಸ್ಟೋರಿನ ಹೇಳ್ತಿರ್ತಾರೆ ನಾವು. ಓಕೆ, ಎಷ್ಟು ಚಂದ ಅವರು ಯಾವ ರೀತಿ ಒಂದು ಎಸ್ಸೆನ ಬರ್ದಾರ ಅಂತ ಹೇಳಿ ನಾವು ನೋಡೋಣ. ಭಾಳ ಈಸಿ ಐತ್ರಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ನೆಸಸರಿ ಇಲ್ಲ. ಒಂದು ನೆನಪಿಟ್ಕೋಬೇಕು ಏನಪ್ಪ ಅಂತಂದ್ರೆ ಬ್ಲೆಂಡಿಂಗ್
ಪರ್ಸನಲ್ ಗ್ರೀಫ್ ವಿತ್ ಇಮ್ಯಾಜಿನೇಷನ್. ಸೊ ತಮ್ಮ ಪರ್ಸನಲ್ ಆಗಿ ಏನೋ ಒಂದು ನೋವಿತ್ತು, ಅಳಿಲಿತ್ತು, ಅದರ ಒಂದು ಇಮ್ಯಾಜಿನೇಷನ್ ಮೂಲಕ ನಮ್ಗೆ ಹೇಳ್ಕೊಡ್ತಾರ. ಆಯ್ತಾ? ಇನ್ನು ಮೊದಲೇದಾಗಿ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ಇಷ್ಟ ನೀವು ಎಕ್ಸಾಮ್ ಒಳಗೆ ಬರೆದ್ರು ಸಾಕ್ರಿ, ಈಸಿಯಾಗಿ ತಿಳಿದು ಅಂದ್ಕೊಂಡೆ ನಾನು. ತಿಳಿತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಗೆ ಅಕಸ್ಮಾತ್ ತಿಳಿತಂದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ. ಮೊದಲಿಗೆ ಸಮ್ರಿ ನೋಡ್ರಿ. ದಿಸ್ ಎಸ್ಸೆ ಈಸ್ ಅ ಡೀಪ್ಲಿ ಪರ್ಸನಲ್ ಆ್ಯಂಡ್ ಸೆಮಿ ಆಟೋಬಯೋಗ್ರಫಿಕಲ್ ಪೀಸ್ ರಿಟನ್ ಇನ್ ಅ ಡ್ರೀಮ್ ಲೈಕ್ ಸ್ಟೈಲ್. ಸೊ ಇದೇನಪ್ಪ ಅಂತಂದ್ರೆ ಸೆಮಿ ಆಟೋಬಯೋಗ್ರಫಿಕಲ್ ಐತಿ. ಓಕೆ, ಆತ್ಮಚರಿತ ಅಂತ ಹೇಳ್ಬೋದು ನಾವು. ಅದನ್ನೇನಪ್ಪ ಅಂತಂದ್ರೆ ಒಂದು ಡ್ರೀಮ್, ಒಂದು ಕನಸಿನ ರೀತಿಯಿಂದ ಬರ್ದಾರ. ದ ವರ್ಡ್ ರೆವರ್ ಮೀನ್ಸ್ ಅ ಡೇ ಡ್ರೀಮ್. ಇಲ್ಲಿ ಕೊಟ್ಟಾರ ನೋಡ್ರಿ, ರೆವರ್ ಅಂದ್ರೆ ಏನು? ಡೇ ಡ್ರೀಮ್. ಡೇ ಡ್ರೀಮ್ ಅಂದ್ರೆ ಹಗಲುಗನಸು. ದ ಎಂಟೈರ್ ಎಸ್ಸೆ ಈಸ್ ಅ ಫ್ಯಾಂಟಸಿ ದಟ್ ರಿವೀಲ್ಸ್ Charles Lamb's unfulfilled desires, personal griefs and longing for a family that he never had. ಸೊ ಈ ಒಂದು ಇಡೀ ಎಸ್ಸೆ ಒಳಗೆ ಏನಪ್ಪ ಅಂತಂದ್ರೆ ಅದೇನು ಒಂದು ಪರ್ಸನಲ್ ಫ್ಯಾಂಟಸಿ ಅಂದ್ರೆ ಅವನ ಕನಸುಗಳು ಇವೆಲ್ಲ ಇರಬೇಕಾಗಿತ್ತು ಅವನ ಜೀವನ ಒಳಗೆ. ಆದ್ರೆ ಅದರಿಂದ ಏನಪ್ಪ ಅಂತಂದ್ರೆ ಅವನ ಲೈಫ್ ಹೆಂಗಿತ್ತು, ಅನ್ಫುಲ್ಫಿಲ್ಡ್ ಡಿಸೈರ್ಸ್, ಅವ್ನಿಗೆ ಏನು ಬೇಕಾಗಿತ್ತು ಅದು ಸಿಗಂಗಿಲ್ಲ. ನೋಡ್ರಿ, ಅವನ ಪರ್ಸನಲ್ ಲೈಫೇ ಇರಂಗಿಲ್ಲ, ಚಲೋ ಇರಂಗಿಲ್ಲ, ಹ್ಯಾಪಿ ಇರಂಗಿಲ್ಲ ಅವ್ನು. ಹೌದಾ? ಯಾವತ್ತೂ ದುಃಖದಿಂದನೇ ಕೂಡಿರ್ತೈತಿ. ಲಾಂಗಿಂಗ್ ಫಾರ್ ಫ್ಯಾಮಿಲಿ, ಅವ್ಗೊಂದು ಫ್ಯಾಮಿಲಿ ಬೇಕಾಗಿತ್ತು, ಆದರೆ ಯಾವತ್ತೂ ಅವ್ನು ಮದುವೆನ ಆಗಂಗಿಲ್ಲ, ಅವ್ನ ಫ್ಯಾಮಿಲಿನೂ ಸಿಗಂಗಿಲ್ಲ, ಹೆಣ್ತಿರಂಗಿಲ್ಲ, ಮಕ್ಳು ಇರಂಗಿಲ್ಲ, ಬರೀ ಅವನ ಜೀವನ ಪರ್ಯಂತ ತನ್ನ ತಂಗಿನ ನೋಡ್ಕೊಳ್ಳೋದನ್ನ ಅವನ ಜೀವನ ಆಗಿಬಿಡತ್ರಿ. ಸೊ ಈ ಒಂದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಇಮ್ಯಾಜಿನೇಷನ್ ಆಗಿ ಒಂದು ಪರ್ಟಿಕ್ಯುಲರ್ ಸ್ಟೋರಿನ ಸ್ಟೋರಿ ಅಲ್ಲ, ಎಸ್ಸೇನ ಬರ್ದಾನ. ಈ ಎಸ್ಸೇನ ಒಂದು ಸ್ಟೋರಿ ರೂಪದೊಳಗೆ ಐತಿ. ಓಕೆ, ಸ್ಟೋರಿ ರೂಪದ ಥರ ನಾವು ತಿಳ್ಕೊಳ್ಳೋಣ ಅದನ್ನು. ಇಟ್ ಈಸ್ ಎನ್ ಎಸ್ಸೆ. ಎಸ್, ಐ ಹೋಪ್ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಸಮ್ರಿ ಎದ್ರ ಬಗ್ಗೆ ಐತಿ ಅಥವಾ ಚಾರ್ಲ್ಸ್ ಲ್ಯಾಂಬ್ನ ಈ ಡ್ರೀಮ್ ಚಿಲ್ಡ್ರನ್ ಎದ್ರ ಬಗ್ಗೆ ಐತಿ ಅಂತ ಹೇಳಿ ಗೊತ್ತಾಗಿರ್ಬೋದು ಅನ್ಕೊಂಡೆ ನಾನು. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಭಾಳ 5 ಸ್ಲೈಡ್ಸ್ ಅದಾವೆ, ಭಾಳ ಸಿಂಪಲ್ ಆಗಿ ಹೇಳೀನಿ. ಓಪನಿಂಗ್ ಸೀನ್, ಇಮ್ಯಾಜಿನರಿ ಚಿಲ್ಡ್ರನ್, ದ ನರೇಟರ್ ಈಲಿಯಾ. ಸೊ ನೋಡ್ರಿ, ಲ್ಯಾಂಬ್ಸ್ ಪೆನ್ ನೇಮ್ ಅಂತ ಹೇಳಿ ಕೊಟ್ಟಾರೆ. ಈಲಿಯಾ ಅನ್ನೋದೇನಪ್ಪ ಅಂತಂದ್ರೆ ಒಂದು ಕಾವ್ಯನಾಮ ಅಂತ ಹೇಳ್ಬೋದು. ಯಾರ್ದ? ಚಾರ್ಲ್ಸ್ ಲ್ಯಾಂಬ್ ಅಂದ. ಓಕೆ, imagines himself speaking to 2 children named John and Alice. He tells them stories from his childhood as any father might do. The children are silent, attentive and seem to be his own. So ಮೊದಲಿಗೆ ಓಪನ್ ಹೆಂಗಾಗ್ತಿತ್ತು ಅಂತಂದ್ರೆ ಆಸ್ ಇಫ್ ಇವ್ ಏನಪ್ಪ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊತಾನ. ಏನು ಇಮ್ಯಾಜಿನ್ ಮಾಡ್ಕೊತಾನ? 2 ಜನ ಮಕ್ಕಳನ್ನ ಇಮ್ಯಾಜಿನ್ ಮಾಡ್ಕೊತಾನ. ಆಮೇಲೆ ಅವ್ರ ಹೆಸರು ಏನು ಕೊಡ್ತಾನಪ್ಪ ಅಂತಂದ್ರೆ ಒಬ್ಬಗ ಜಾನ್ ಅಂತ ಹೇಳಿ, ಇನ್ನೊಬ್ಬಕ್ಕೆ ಒಂದು ಹುಡುಗ ಒಂದು ಹುಡುಗಿರಿ, ಒಂದು ಜಾನ್, ಇನ್ನೊಂದು ಆಲಿಸ್. ಸೊ 2 ಮಂದಿ ಚಿಲ್ಡ್ರನ್ ನೆನ್ಪಿಡ್ಕೊಂಡಿರ್ತಾನ. ಅವ್ರ ಹೆಸರೇನು? ಜಾನ್, ಆಲಿಸ್. ನೆನ್ಪಿಟ್ಕೋರಿ, ಜಾನ್, ಆಲಿಸ್. 2 ಚಿಲ್ಡ್ರನ್ಸ್ ಅದಾರ. ಈ ಡ್ರೀಮ್ ಚಿಲ್ಡ್ರನ್ ಒಳಗೆ ಏನಪ್ಪ ಅಂತಂದ್ರೆ 2 ಮಂದಿ ಹುಡುಗರು ಅದಾರ, ಒಂದು ಜಾನ್, ಒಂದು ಆಲಿಸ್. ಸೊ ಅವ್ರಿಗೆ ಏನು ಮಾಡೋದನಪ್ಪ ಅಂತಂದ್ರೆ ತನ್ನ ಒಂದು ಏನು ಸಣ್ಣಾಗಿರ್ತಾಗ ಅವನ ಒಂದು ಏನು ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ ಅದ್ರ ಒಂದು ಎಕ್ಸ್ಪೀರಿಯನ್ಸ್ನ ಈ ತನ್ನ ಮಕ್ಕಳಿಗೆ ಹೇಳ್ತಾನೆ. ನೋಡ್ರಿ, ನಮ್ಮ ತಂದೆಗಳ ಅವ್ರು ಹೆಂಗೆ ಸಣ್ಣಾಗಿರ್ತಾಗಿದ್ರು ಅನ್ನೋದ್ರ ಬಗ್ಗೆ ಸ್ಟೋರಿನ ಹೇಳಿರ್ತಾರ. ಅಂದ್ರೆ ಅವ್ರು ಹೆಂಗೆ ಕಲಿತಿದ್ರು ಅಥವಾ ಅವ್ರ ಸಣ್ಣಾಗಿರ್ತಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಒಂದು ಸ್ಟೋರಿ ಮೂಲಕ ನಮ್ಗೆ ಹೇಳ್ಕೊಡ್ತಿರ್ತಾರ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಈ ಚಾರ್ಲ್ಸ್ ಲ್ಯಾಂಬ್ ಅಂದರೆ ಯಾರು? ಈಲಿಯಾ ತನ್ನ ಮಕ್ಕಳಿಗೆ, ಆ ಮಕ್ಕಳು ಎಂಥವ್ರದಾರ? ಇಮ್ಯಾಜಿನೇಟಿವ್ ಮಕ್ಕಳದಾರ. ನೆನಪಿಟ್ಕೋರಿ, ದೇ ಆರ್ ಇಮ್ಯಾಜಿನೇಟಿವ್ ಚಿಲ್ಡ್ರನ್. ಅವರಿಗೆ ತನ್ನ ಒಂದು ಚೈಲ್ಡ್ಹುಡ್ ಬಗ್ಗೆ ಹೇಳತ್ತಾನವ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ನೆಕ್ಸ್ಟ್ ನೋಡ್ರಿ, ಎಸ್, ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಖರೇನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಸ್ಟೂಡೆಂಟ್ಸ್. ಹಂಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬಿಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟು, ಫಾಂಡ್ ಮೆಮರೀಸ್ ಆಫ್ ಗ್ರ್ಯಾಂಡ್ ಮದರ್ ಫೀಲ್ಡ್. ಸಿಂಪಲ್ ಪಾಯಿಂಟ್ಸ್. ಮೊದಲಿಗೇನ್ರಿ, ಓಪನಿಂಗ್ ಸೀನ್ ಗೊತ್ತದ ನಿಮ್ಗೆ, ಆ ಹುಡುಗರಿದ್ದು. ಇನ್ನು ಎರಡನೇದು, ಆ ಹುಡುಗರಿಗೆ ಮೊದಲು ಎದ್ರ ಬಗ್ಗೆ ಹೇಳ್ತಾನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮದರ್ ಫೀಲ್ಡ್ ಬಗ್ಗೆ ಹೇಳ್ತಾನ. ನಾವು ನೆನಪಿಟ್ಕೋರಿ, ಯಾರ ಬಗ್ಗೆ? ಗ್ರ್ಯಾಂಡ್ ಮದರ್ ಫೀಲ್ಡ್ ಬಗ್ಗೆ. ಅಂದ್ರೆ ಅವನ ಅಜ್ಜಿ ಹೆಸರೇನು? ಫೀಲ್ಡ್. ಲ್ಯಾಂಬ್ ಬಿಗಿನ್ಸ್ ರೆಮೆನ್ಸಿಂಗ್ ಅಬೌಟ್ ಹೀಸ್ ಗ್ರ್ಯಾಂಡ್ ಮದರ್ ಫೀಲ್ಡ್. ಸೊ ರೆಮಿನೈಸಿಂಗ್ ಅಂತಂದು ಹೇಳಿ ಅಂದ್ರೆ ಈ ತನ್ನ ಗ್ರ್ಯಾಂಡ್ ಮದರ್ ಫೀಲ್ಡ್ ಏನಿದ್ರು ಅವಳ ಬಗ್ಗೆ ಏನಪ್ಪ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊತ ಆಕಿ ಬಗ್ಗೆ ಹೇಳ್ತಾನ. ಅಂದ್ರೆ ರಿಮೆಂಬರ್ ಮಾಡ್ಕೊತಾನ, ನೆನಪು ಮಾಡ್ಕೊತಾನ. ಹೂ ಒನ್ಸ್ ಲಿವ್ಡ್ ಇನ್ ಅ ಲಾರ್ಜ್ ಓಲ್ಡ್ ಮ್ಯಾನ್ಷನ್ ಪಾಸಿಬಲಿ ಬೇಸ್ಡ್ ಆನ್ ಬ್ಲೇಕ್ಸ್ವೇರ್ ಹೌಸ್. ಸೊ ಅವೇನು ಹೇಳ್ತಾನಪ್ಪ ಅಂತಂದ್ರೆ ಇಮ್ಯಾಜಿನೇಟಿವ್ ಹುಡುಗರು ಏನದಾವು, ಇಮ್ಯಾಜಿನೇಟಿವ್ ಚಿಲ್ಡ್ರನ್ ಏನದಲ್ಲ, ಅವ್ರಿಗೆ ಏನು ಹೇಳ್ತಾರಂದ್ರೆ ಅವ್ನು ಒಂದ್ಸತಿ ಅವನ ಅಜ್ಜಿ ಗ್ರ್ಯಾಂಡ್ ಮದರ್ ಫೀಲ್ಡ್ ಕೆಲ್ಲಿದ್ಳಪ್ಪ ಅಂತಂದ್ರೆ ಅಗದಿ ಒಂದು ದೊಡ್ಡ ಮ್ಯಾನ್ಷನ್ ಅಂದ್ರೆ ಏನ್ರಿ, ದೊಡ್ಡ ಬಂಗ್ಲೋ ಒಳಗಿದ್ಳು. ಅದು ಬಂಗ್ಲೋ ಯಾರಪ್ಪ ಅಂತಂದ್ರೆ
ಬ್ಲೇಕ್ಸ್ವೇರ್ ಹೌಸ್ ಅಂತ ಹೇಳಿ ನೆನಪಿಟ್ಕೋರಿ. ಶಿ ವಾಸ್ ರಿಲಿಜಿಯಸ್ ಆ್ಯಂಡ್ ಡಿಗ್ನಿಫೈಡ್, ಅಡ್ಮೈರ್ಡ್ ಬೈ ಆಲ್. ದೋ ದ ಹೌಸ್ ಟೆಕ್ನಿಕಲಿ ಬಿಲಾಂಗ್ ಟು ಅ ನೋಬಲ್ ಮ್ಯಾನ್, ಲ್ಯಾಂಬ್ ಆ್ಯಂಡ್ ಹೀಸ್ ಬ್ರದರ್ ಹ್ಯಾಡ್ ದ ಫ್ರೀಡಮ್ ಟು ಎಕ್ಸ್ಪ್ಲೋರ್ ಇಟ್. ಸೊ ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಏನು ನೋಡ್ಬೋದಪ್ಪ ಅಂತಂದ್ರೆ ನಾವು ಈ ವುಮೆನ್ ಏನಿದ್ದಳಪ್ಪ ಅಂತಂದ್ರೆ ರಿಲಿಜಿಯಸ್ ವುಮೆನ್ ಇದ್ರು ಅಂತ ಹೇಳಿ ನೋಡ್ಬೋದು ನಾವು. ಈ ಗ್ರ್ಯಾಂಡ್ ಮದರ್ ಫೀಲ್ಡ್ ಏನದಳ, ಶಿ ವಾಸ್ ರಿಲಿಜಿಯಸ್ ವುಮೆನ್. ಆಮೇಲೆ ಏನಪ್ಪ ಅಂತಂದ್ರೆ ಆಕಿನ ಎಲ್ಲರೂ ಅಡ್ಮೈರ್ ಮಾಡ್ತಿರ್ತಾಳೆ, ಆಕಿ ಭಾಳ ಒಳ್ಳೆ ಮಹಿಳೆ ಅದಾಳ. ಅಂದ್ರೆ ಆಗಿನ ಟೈಮ್ದಾಗ ಯಾವಾಗ ಇವ್ರು ನಮ್ಮ ಚಾರ್ಲ್ಸ್ ಲ್ಯಾಂಬ್ ಇದ್ದಾರೋ ಅವ್ರು ಚಿಕ್ಕವರಿದ್ದಾಗ ಅವ್ರ ಅಜ್ಜಿ ಬಗ್ಗೆ ಎಲ್ಲರೂ ಹೊಗಳ್ತಿರ್ತಾರೆ ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳತ್ತಾನ. ಓಕೆ, ದೋ ದ ಹೌಸ್ ಟೆಕ್ನಿಕಲಿ ಬಿಲಾಂಗ್ ಟು ಅ ನೋಬಲ್ ಮ್ಯಾನ್. ಈ ಮನಿ ಏನಪ್ಪ ಅಂತನಾಕಿ ಏನು ಬ್ಲೇಕ್ಸ್ವೇರ್ ಹೌಸ್ ಏನೈತೋ, ಈ ದೊಡ್ಡ ಬಂಗ್ಲೋ ಏನೈತಲ್ಲ ಅದ ಅವಳಿಗೆ ಅವಳದಲ್ಲ ಅದು ಯಾರ್ದಪ್ಪ ಅಂತಂದ್ರೆ ಯಾರೋ ಒಬ್ಬ ಶ್ರೀಮಂತರ ಮನೆ ಇತ್ತು, ಆ ಮನೆ ಒಳಗೆ ಕೆಲಸ ಮಾಡ್ತಿರ್ಬೋದು. ಓಕೆ, ಆ ಮನೆಯೊಳಗಿದ್ರು ಕೂಡ ಅವ್ರು ಇದ್ರಲಿಲ್ಲ. ಆ್ಯಕ್ಚುಲಿ ನಿಮ್ಗೆ ಇಡೀ ಎಸ್ಸೇನು ಓದಿರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಏನಪ್ಪ ಅಂತಂದ್ರೆ ಅಜ್ಜಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಮೇಲೆ ಏನು ನೋಬಲ್ ಮ್ಯಾನ್ ಅದಲ್ಲ ಇವ ಬೇರೆ ಊರಿಗೆ ಶಿಫ್ಟ್ ಆಗಿರ್ತಾನೆ. ಸೊ ಈ ಇಡೀ ಬಂಗ್ಲೂರ್ ಯಾರು ನೋಡ್ಕೋತಿರ್ತಾರೆ, ಗ್ರ್ಯಾಂಡ್ ಮದರ್ ಫೀಲ್ಡ್ ನೋಡ್ಕೋತಿರ್ತಾಳೆ. ಅವಾಗ ಇವರಿಬ್ಬರು ಮಂದಿಗೆ, ಯಾರಿಗೆ ಲ್ಯಾಂಬ ಮತ್ತು ತನ್ನ ಬ್ರದರ್ ಏನಾದ್ರೆ ಅವ್ರಿಗೆ ಫುಲ್ ಫ್ರೀಡಮ್ ಇತ್ತು ಇಡೀ ಈ ಬಂಗ್ಲೋನ್ ನೋಡೋಕೆ. ಯಾಕಂದ್ರೆ ಅವ್ರಿಗೆ ಕೇಳೋರು ಯಾರಿಲ್ಲಾಗಿರ ಆರಾಮಾಗಿ ಅವ್ರು ಇಡೀ ಬಂಗ್ಲೋನ ನೋಡ್ತಿದ್ರು ಅಥವಾ ತಿರುಗಾಡ್ತಿದ್ರು. ಓಕೆ, ನೆಕ್ಸ್ಟ್ ನೋಡ್ರಿ, he recalls the beautiful furnishings, the sculptures and especially the ghost stories surrounding the mansion. ಸೊ ಏನು ನೆನಪು ಮಾಡ್ಕೊಂತಾನಪ್ಪ ಅಂತಂದ್ರೆ ಬ್ಯೂಟಿಫುಲ್ ಫರ್ನಿಷಿಂಗ್ಸ್. ಸೊ ಇಡೀ ಬಂಗ್ಲೋ ಒಳಗೆ ಯಾವ ರೀತಿ ಒಂದು ರೀತಿಯಿಂದ ಈ ಫರ್ನಿಚರ್ ಇದ್ದು ಅಥವಾ ಹೆಂಗಿತ್ತ ಬಂಗ್ಲೋ, ಎಷ್ಟು ದೊಡ್ಡದಿತ್ತು, ಅವ ಏನೆಲ್ಲ ನೋಡ್ತಿದ್ದ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಅಲ್ಲಿ ಸ್ಕಲ್ಪ್ಚರ್ಸ್ ಬಗ್ಗೆ ಮಾತಾಡ್ತಾನೆ. ಸ್ಕಲ್ಪ್ಚರ್ಸ್ ಅಂದ್ರೆ ಈ ಕೆತ್ತನೆಗಳು, ದೊಡ್ಡ ದೊಡ್ಡ ಬಂಗ್ಲೋ ಒಳಗೆ ನೋಡಿರ್ಬೋದು ನೀವು. ಹೊರಗಡೆ ಏನಪ್ಪ ಅಂತಂದ್ರೆ ಕೆತ್ತನೆಗಳು ಮಾಡಿರ್ತಾರ, ಏನೋ ಒಂದು ಶಿಲ್ಪ ಕಲೆ ಇರ್ತೈತಿ. ಸೊ ಅದನ್ನೆಲ್ಲನೂ ಇಮ್ಯಾಜಿನ್ ಮಾಡ್ಕೊತ ತನ್ನ ಮಕ್ಕಳಿಗೆ ಹೇಳ್ತಿರ್ತಾನೆ. ಆಮೇಲೆ ಆ್ಯಂಡ್ ಎಸ್ಪೆಷಲಿ ದ ಗೋಸ್ಟ್ ಸ್ಟೋರಿ ಸರೌಂಡಿಂಗ್ ದ ಮ್ಯಾನ್ಷನ್. ಸೊ ಈ ಮ್ಯಾನ್ಷನ್ ಸುತ್ತಮುತ್ತ ಏನಪ್ಪ ಅಂತಂದ್ರೆ ಗೋಸ್ಟ್ ಸ್ಟೋರೀಸ್ ಇದ್ದು, ಏನೋ ದೆವ್ವಿನ ಸ್ಟೋರಿಗಳು ಹೇಳ್ತಿರಂತ, ಇಲ್ಲಿ ಹಂಗೈತಿ ಹಿಂಗೈತಿ ಅಂತೇಳಿ. ಸೊ ಅದನ್ನೆಲ್ಲನೂ ಏನಪ್ಪ ಅಂತಂದ್ರೆ ಅವ ಕೇಳ್ಕೊಂಡು ಬೆಳೆದಿರ್ತಾನ. ಅದ ಒಂದು ಸ್ಟೋರಿಗಳನ್ನು ಯಾರಿಗೆ ಹೇಳತ್ತಾನ್ರಿ, ಆಲಿಸ್ ಮತ್ತು ಜಾನ್ ತನ್ನ ಇಮ್ಯಾಜಿನೇಟಿವ್ ಚಿಲ್ಡ್ರನ್ಗೆ ಹೇಳತ್ತಾನ. ನೆಕ್ಸ್ಟ್ ನೋಡ್ರಿ, ಲ್ಯಾಂಬ್ ಡಿಸ್ಕ್ರೈಬ್ಸ್ ಫೀಲ್ಡ್ ವಿತ್ ಗ್ರೇಟ್ ಅಫೆಕ್ಷನ್ ಆ್ಯಂಡ್ ಮಾರಲ್ ರೆಫರೆನ್ಸ್, portraying her as a symbol of strength, love and old world grace. ಸೊ ಏನಪ್ಪ ಅಂತಂದ್ರೆ ಈ ಅಜ್ಜಿ ಬಗ್ಗೆ ಹೇಳ್ಬೇಕಾರ, ಗ್ರ್ಯಾಂಡ್ ಮದರ್ ಫೀಲ್ಡ್ ಬಗ್ಗೆ ಹೇಳ್ಬೇಕಾರ ಅವಳ ವ್ಯಕ್ತಿತ್ವ ಎಂತ ಇತ್ತು, ಅವಳು ಹೆಂಗಿದ್ರು, ಆಮೇಲೆ ಅವಳೇನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಶಕ್ತಿ ಇದ್ದಂಗೆ ಎಲ್ಲರಿಗೂ, ಸ್ಪೆಷಲಿ ಯಾರಿಗೆ, ಚಾರ್ಲ್ಸ್ ಲ್ಯಾಂಬ ಮತ್ತು ತನ್ನ ತಮ್ಮನಿಗೆ ಅಥವಾ ಬ್ರದರ್ಗೆ. ಓಕೆ, ಶಕ್ತಿ ತುಂಬ್ತಿದ್ಳು, ಪ್ರೀತಿ ತೋರಿಸಿದ್ಳು. ಆಮೇಲೆ ವರ್ಲ್ಡ್ ಆಫ್ ಗ್ರೇಸ್. ಸೊ ಎಷ್ಟು ಚಂದಕ್ಕಿ ಯಾಕಿನ ಎಲ್ಲರೂ ಇದನ್ನ ಮಾಡ್ತಿದ್ರಪ್ಪ, ಹಚ್ಕೊಂಡಿದ್ರಪ್ಪ ಅಂತಂದ್ರೆ ಒಂದರಿಂದ ರೆಸ್ಪೆಕ್ಟ್ ಇತ್ತು ಆ ಮೆನ್ಷನ್ ಒಳಗಿಗೆ ಅಥವಾ ಊರೊಳಗೆ ಅಂತ ಹೇಳಿ ನೋಡ್ಬೋದು ನಾವು. ಎಸ್, ಈ ಒಂದು ಪರ್ಟಿಕ್ಯುಲರ್ ಏನಪ್ಪ ಅಂತಂದ್ರೆ ಸ್ಲೈಡ್ ಐತಿಲ್ಲ, ತನ್ನ ಅಜ್ಜಿ ಬಗ್ಗೆ ಹೇಳ್ತಾನವ. ಯಾರಿಗೆ, ತನ್ನ ಇಮ್ಯಾಜಿನೇಟಿವ್ ಚಿಲ್ಡ್ರನ್ಸ್. ಅವ್ರ ಹೆಸರೇನು, ಜಾನ್ ಮತ್ತು ಆಲಿಸ್. ನೆಕ್ಸ್ಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಥರ್ಡ್ ಪಾಯಿಂಟ್ ಅಂತ ನೆನ್ಪಿಟ್ಕೋರಿ. ರಿಮೆಂಬರೆನ್ಸ್ ಆಫ್ ಬ್ರದರ್ ಜಾನ್ ಜೇಮ್ಸ್ ಈಲಿಯಾ. ಎಸ್, ನೆನ್ಪಿಟ್ಕೋರಿ, ಅವನ ಒಂದು ಬ್ರದರ್ನ ಹೆಸರೇನ್ರಿ, ಜಾನ್ ಅಂತ ಹೇಳಿ. ನೆಕ್ಸ್ಟ್, ಲ್ಯಾಂಬ್ ಟಾಕ್ಸ್ ಅಬೌಟ್ ಹೀಸ್ ಎಲ್ಡರ್ ಬ್ರದರ್, ದೊಡ್ಡವ ಅಣ್ಣ. ಸೊ ಅವನಿಗೆ ಅಣ್ಣಿದ್ದ, ತಮ್ಮಿದಿರ್ಲಿಲ್ಲ, ಅಣ್ಣಿದ್ದ. ಅವನ ಅಣ್ಣನ ಹೆಸರೇನ್ರಿ, ಜಾನ್ ಲ್ಯಾಂಬ್. ಅಥವಾ ಅವ್ನಿಗೆ ಇನ್ನೊಂದೇನು ಹೆಸರೇನ್ರಿ, ಜೇಮ್ಸ್ ಈಲಿಯಾ ಅಂತಂದು ಹೇಳಿ. whom he calls brave, spirited and kind hearted. ಸೊ ಈಗ ಅವ್ರ ಅಣ್ಣ ಇರಂಗಿಲ್ರಿ, ಅವ್ರು ತೀರ್ಕೊಂಡ್ರ ಅನ್ಸತಿ. ಓಕೆ, ತೀರ್ಕೊಂಡಿರ್ತಾರ. ಅದಕ್ಕೆ ಅವ್ರಿಗೆ ಅವ ಏನು ಕರಿತಿರ್ತಾನಪ್ಪ ಅಂತಂದ್ರೆ ಅಗದಿ ಬ್ರೇವ್, ಶಕ್ತಿಶಾಲಿ ಅಥವಾ ಚಾಣಾಕ್ಷ ಅಂತಂದು ಹೇಳಿ ಕರಿತಿರ್ತಾನ. ಸ್ಪಿರಿಟೆಡ್ ಆ್ಯಂಡ್ ಕೈಂಡ್ ಹಾರ್ಟೆಡ್, ಭಾಳ ಸೌಮ್ಯ ಅಂದ್ರೆ ಭಾಳ ಏನಪ್ಪ ಅಂತಂದ್ರೆ ಕೈಂಡ್ ಹಾರ್ಟೆಡ್ ಇದ್ದ, ಜನರಿಗೆ ಒಳ್ಳೆ ರೀತಿ ನೋಡ್ಕೊತಿದ್ದ ಅಂತಂದು ಹೇಳಿ ನೋಡ್ಬೋದು ನಾವು. They had spent their childhood together. John had always stood by him and was loved by many. ಸೊ ಏನಪ್ಪ ಅಂತಂದ್ರೆ ಅವ್ರ ಇಡೀ ಒಂದು ತಮ್ಮ ಚೈಲ್ಡ್ಹುಡ್, ಓಕೆ, ಬಾಲ್ಯಾವಸ್ಥೆನ ಇಬ್ಬರು ಮಂದಿ ಕೂಡಿನ ಕಳೆದಿರ್ತಾರ. ಇಲ್ಲಿ ಜಾನ್ ಹ್ಯಾಡ್ ಆಲ್ವೇಸ್ ಸ್ಟುಡ್ ಬೈ ಹಿಮ್ ಆ್ಯಂಡ್ ವಾಸ್ ಲವ್ಡ್ ಬೈ ಮೆನಿ. ಜಾನನ್ನು ಭಾಳ ಜನ ಪ್ರೀತಿ ಮಾಡ್ತಿರ್ತಾರಂತ. ಯಾಕಂದ್ರೆ ಯಾವತ್ತೂ ಈ ಚಾರ್ಲ್ಸ್ ಲ್ಯಾಂಬನ್ ಬಿಟ್ಟಿರ್ತಿರಲಿಲ್ಲ ಅಂತವು. ಓಕೆ, ಆಮೇಲೆ ಜಾನ್ನ ಭಾಳ ಜನ ಪ್ರೀತಿ ಮಾಡ್ತಿರ್ತಾರೆ. ಅಂದ್ರೆ ಅಷ್ಟು ಕ್ಯೂಟಿಯಾಗಿದ್ದ, ಎಲ್ಲರ ಜೊತೆ ಒಳ್ಳೆ ವ್ಯವಹಾರನ ಮಾಡ್ತಿದ್ದ, ಎಲ್ಲರ ಜೊತೆ ನಡವಳಿಕೆ ಒಳ್ಳೇದಿತ್ತು, ಒಳ್ಳೆ ರೀತಿಯಿಂದ ನಡ್ಕೊತಿದ್ದ. ಓಕೆ,
ಅದ್ರ ಸಂಬಂಧ ಅವಂಗೆ ಏನಪ್ಪ ಅಂದ್ರೆ ಭಾಳ ಜನ ಪ್ರೀತಿ ಕೊಡ್ತಿರ್ತಾರೆ ಅಂತ ಹೇಳಿ ಹೇಳ್ತಾನೆ. ಸೊ ಈಗ ಮೂರನೇ ಪಾಯಿಂಟ್ ಯಾರ ಬಗ್ಗೆ ಮಾತಾಡ್ತೀವಿ ನಾವು? ಬ್ರದರ್ ಜಾನ್ ಬಗ್ಗೆ. ನೆನ್ಪಿಟ್ಕೋರಿ, ಮತ್ತೊಮ್ಮೆ ರಿವೈಸ್ ಮಾಡ್ತಾನೆ ನಿಮ್ಗೆ. ಮೊದಲೇ ಪಾಯಿಂಟ್ ಅದ್ರ ಬಗ್ಗೆ ಹೇಳ್ದ, ತನ್ನ ಇಮ್ಯಾಜಿನೇಟಿವ್ ಚಿಲ್ಡ್ರನ್ ಇಲಿಯಾ ಯಾರು? ಎಲೆಸ್ ಮತ್ತು ಜಾನ್ ಬಗ್ಗೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಜ್ಜಿ ಬಗ್ಗೆ. ಅಜ್ಜಿ ಹೆಸರೇನು? ಗ್ರ್ಯಾಂಡ್ ಮದರ್ ಫೀಲ್ಡ್. ಆಮೇಲೆ ಅಕ್ಕಿ ಬಂಗ್ಲೆ ಬಗ್ಗೆ, ಅಕ್ಕಿ ವ್ಯಕ್ತಿತ್ವ ಬಗ್ಗೆ. ಮೂರನೇ ಪಾಯಿಂಟ್ ಯಾರದ್ರಿ? ಬ್ರದರ್ ಜಾನ್. ನೆಕ್ಸ್ಟ್ ನೋಡ್ರಿ, however this part turns emotional. John had died young and Lamb's sorrow still lingers. There is a deep sense of loss and loneliness which becomes more visible as the essay progresses. ಸೊ ನೋಡ್ರಿ, ನಮಗೆ ಗೊತ್ತಾಗ್ಬಿಡ್ತೈತಿ ಏನಪ್ಪ ಅಂತಂದ್ರೆ ಈ ಒಂದು ಪಾರ್ಟ್ ಒಳಗೆ ಭಾಳ ಇಮೋಷ್ನಲ್ ಆಗಿಬಿಡ್ತಾನೆ. ಯಾಕೆ ಇಮೋಷ್ನಲ್ ಆಗ್ತಾನಪ್ಪ ಅಂತಂದ್ರೆ ಜಾನ್ ತೀರ್ಕೊಂಡನ. ಅವ್ರ ಅಣ್ಣ ಆಗಿದ್ರು ಕೂಡ ಭಾಳ ಒಂದು ಯಂಗ್ ವಯಸ್ಸೊಳಗೆ, ತರುಣಾವಸ್ಥೆ ಒಳಗೆ ಏನಪ್ಪ ಅಂತ ನಾವು ತೀರ್ಕೊಂತಾನ, ಸಾಯ್ತಾನ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಚಾರ್ಲ್ಸ್ ಲ್ಯಾಂಬ್ ಅವರು ಏನಪ್ಪ ಅಂತಂದ್ರೆ ತಮ್ಮ ಒಂದು ದುಃಖನ ತೋರಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸಾರೋ ಸ್ಟಿಲ್ ಲಿಂಗರ್ಸ್. ಸೊ ಇನ್ನೂ ಎಲ್ಲೋ ಒಂದು ಕಡೆ ಆ ದುಃಖನ ಅವರು ವ್ಯಕ್ತಪಡಿಸತ್ತಾರ ಅಂತ ಹೇಳಿ ನಾವು ನೋಡ್ಬೋದು. ದೇರ್ ಇಸ್ ಅ ಡೀಪ್ ಸೆನ್ಸ್ ಆಫ್ ಲಾಸ್ ಆ್ಯಂಡ್ ಲೋನ್ಲಿನೆಸ್. ಸೊ ಏನಪ್ಪ ಅಂತಂದ್ರೆ ತಮ್ಮ ಅಣ್ಣನ ಕಳ್ಕೊಂಡಿದ್ದು ಎಲ್ಲೋ ಒಂದು ಕಡೆ ಅವ್ರು ಈಗ ಒಬ್ಬಂಟಿಯಾಗಿ ಉಳ್ದಾರ. ಆ ಕಳ್ಕೊಂಡಿದ್ದ ದುಃಖ ಇನ್ನೂ ಅವ್ರಿಗೆ ಐತಿ ಅಂತ ಹೇಳಿ ನಾವು ನೋಡ್ಬೋದು. ವಿಚ್ ಬಿಕಮ್ಸ್ ಮೋರ್ ವಿಸಿಬಲ್ ಆಸ್ ಅ ಎಸೆ ಪ್ರೋಗ್ರೆಸಸ್. ಸೊ ಅವರು ಒಬ್ಬಂಟಿ ಅನ್ನೋದನ್ನು ನಾವು ಹೆಂಗೆ ನೋಡ್ಬೋದಪ್ಪ ಅಂತಂದ್ರೆ ಎಸೆ ಹೇಳ್ಕೊಂತ ಹೋದಂಗೆ ನಮ್ಗೆ ಗೊತ್ತಾಗ್ತೈತಿ ಭಾಳ ಒಬ್ಬಂಟಿ ಜೀವನ ಬದುಕತ್ತಾರ. ಯಾಕೆ ಭಾಳ ಒಬ್ಬರೇ ಇದಾರ ಅಂತ ಹೇಳಿ ನಾವು ನೋಡ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮೂರನೇ ಪಾಯಿಂಟ್ ಮುಗಿತ್ರಿ. ಇನ್ನು ನಾಲ್ಕನೇ ಪಾಯಿಂಟ್ ಲಾಸ್ಟ್ ಲವ್, ಎಲೆಸ್ ಡೆಬ್ಲ್ಯೂ. ಸೊ ಇಲ್ಲಿ ನೋಡ್ರಿ, ಹುಡುಗರ ಹೆಸರೇನು? ತನ್ನ ಇಮ್ಯಾಜಿನೇಟಿವ್ ಚಿಲ್ಡ್ರನ್ ಯಾರು ಇಲ್ಲಿ? ಜಾನ್ ಮತ್ತು ಎಲೆಸ್. ಲಾಸ್ಟ್ ಲವ್, ಅವನ ಒಂದು ಪ್ರೀತಿ ಏನಪ್ಪ ಅಂತಂದ್ರೆ ಪ್ರೀತಿ ಮಾಡ್ತಿರ್ತಾನೆ ಒಬ್ಬಾಕಿನ ಹುಡುಗಿನ, ಆದ್ರೆ ಅದು ಪ್ರೀತಿ ಏನಪ್ಪ ಸಕ್ಸಸ್ಫುಲ್ ಆಗಂಗಿಲ್ಲ. ಆಫ್ಟರ್ ರಿಕಾಲಿಂಗ್ ಹೀಸ್ ಚೈಲ್ಡ್ಹುಡ್ ಆ್ಯಂಡ್ ಫ್ಯಾಮಿಲಿ, ಲ್ಯಾಂಬ್ ಟರ್ನ್ಸ್ ಟು ದ ಪೇನ್ಫುಲ್ ಮೆಮರಿ ಆಫ್ ಹೀಸ್ ಲವ್ ಫಾರ್ ಅ ವುಮೆನ್ ನೇಮ್ಡ್ ಎಲೆಸ್ ಡೆಬ್ಲ್ಯೂ, believed to be Anne Simmons, whom Lamb loved but could not marry due to personal and financial responsibilities. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈ ಎಲೆಸ್ ಡೆಬ್ಲ್ಯೂ ಅನ್ನೋಕಿನ ಏನಪ್ಪ ಅಂತಂದ್ರೆ ಭಾಳಷ್ಟು ಪ್ರೀತಿ ಮಾಡ್ತಿರ್ತಾನೆ. ಇಲ್ಲಿ ನಿಜ ಜೀವನದೊಳಗಿನ ಹೆಸರೇನು? ಆ್ಯನ್ ಸಿಮನ್ಸ್ ಅಂತ ಹೇಳಿ ನೆನ್ಪಿಟ್ಕೋರೋದನ್ನ ಮೇ ಬಿ ಎಕ್ಸಾಮ್ ಒಳಗೆ ಕೇಳ್ಬೋದು. ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಿದ್ವು ಅಂದ್ರೆ. ಇಲ್ಲಿ ಎಲೆಸ್ ಡೆಬ್ಲ್ಯೂ ಇಬ್ಬರು ಮಂದಿನ ಕಳ್ಕೊಂಡನ. ಇಬ್ಬರು ಮಂದಿಗೆ ತನ್ನ ಇಮ್ಯಾಜಿನೇಟಿವ್ ಚಿಲ್ಡ್ರನ್ಸ್ ಹೆಸರು ಕೂಡ ಜಾನ್ ಮತ್ತು ಎಲೆಸ್ ಅಂತ ಹೇಳಿ ಇಲ್ಲಿ ತನ್ನ ಜೀವನದೊಳಗೆ ಅವ್ನು ಕಳ್ಕೊಂಡಿದ್ದಾರನ್ರಿ. ಒಂದು ಪ್ರೇಯಸಿ ಯಾರು? ಎಲೆಸ್ ಅಂತ ಹೇಳಿ. ಆಮೇಲೆ ಅಣ್ಣನ ಹೆಸರೇನು? ಜಾನ್ ಅಂತ ಹೇಳಿ. ಅವ್ರದೇ ಇಮ್ಯಾಜಿನೇಟಿವ್ ಚಿಲ್ಡ್ರನ್ ಆಗಿ ಅವ್ರಿಗೆ ಒಂದು ತನ್ನ ಸ್ಟೋರಿನ ಹೇಳತ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ ತಿಳಿಯಾಯ್ತು ಅನ್ಕೊಂಡು, ನಾನು ಕನ್ಫ್ಯೂಷನ್ ಆಗತ್ತಿಲ್ಲ ಅಂತ ಅನ್ಕೊಂಡೇನಿ. ತಿಳಿಲಿಲ್ಲಪ್ಪ ಅಂತಂದ್ರೆ ಮತ್ತೊಮ್ಮೆ ಅದನ್ನು ರಿವೈಂಡ್ ಮಾಡಿ ಕೇಳ್ರಿ ನೀವು, ಅಬ್ವಿಯಸ್ಲಿ ತಿಳಿತೈತಿ. ಭಾಳ ಸಿಂಪಲ್ ಇದು ಸ್ಟೋರಿ. ಸೊ ಏನಪ್ಪ ಅಂತಂದ್ರೆ ಸಕ್ಸಸ್ಫುಲ್ ಆಗಂಗಿಲ್ಲ. ಯಾಕೆ ಸಕ್ಸಸ್ಫುಲ್ ಆಗಂಗಿಲ್ಲಪ್ಪ ಅಂತಂದ್ರೆ ಪರ್ಸ್ನಲ್ ಆಗಿನೂ ನೋಡ್ರಿ, ಅವ್ರ ತಂಗಿಗೆ ಆರಾಮಿರಂಗಿಲ್ಲ, ಹುಚ್ಚಾಗಿ ಬಿಟ್ಟಿರ್ತಾಳ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಅವನ ಕಡೆ ಹಣನೂ ಇರಂಗಿಲ್ಲ. ಅವೇನು ಹೇಳ್ತಾನಂದ್ರೆ ಹಿ ಟೆಲ್ಸ್ ಈಸ್ ಇಮ್ಯಾಜಿನರಿ ಚಿಲ್ಡ್ರನ್ ದ್ಯಾಟ್ ಹಿ ಹ್ಯಾಡ್ ಲವ್ಡ್ ಹರ್ ಸಿನ್ಸಿಯರ್ಲಿ ಆ್ಯಂಡ್ ಹ್ಯಾಡ್ ಒನ್ಸ್ ಹೋಪ್ ಟು ಹ್ಯಾವ್ ಅ ಫ್ಯಾಮಿಲಿ ವಿತ್ ಹರ್. ಸೊ ತನ್ನ ಮಕ್ಕಳಿಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಅವ ಈಕಿನ ಭಾಳ ಅಗದಿ ಸಿನ್ಸಿಯರ್ಲಿ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಹೇಳ್ತಿರ್ತಾನೆ. ಆಮೇಲೆ ಈಕಿ ಜೊತೆ ನನ್ನ ಫ್ಯಾಮಿಲಿ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅಂತಂದೇಳಿ ಅನ್ಕೊಂಡಿರ್ತಾನೆ. ಅದರ ಸಕ್ಸಸ್ಫುಲ್ ಆಗಂಗಿಲ್ಲ. ಯಾವ್ದ್ರ ಸಂಬಂಧ? ಪರ್ಸನಲ್ ಮತ್ತು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಸಂಬಂಧ. ನೆಕ್ಸ್ಟ್ ನೋಡ್ರಿ, ದ ವೆರಿ ಚಿಲ್ಡ್ರನ್ ಹಿ ಈಸ್ ನೌ ಸ್ಪೀಕಿಂಗ್ ಟು. ಸೊ ತನ್ನ ಯಾರನ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ತಾನವ? ಇದೇ ಇಬ್ಬರು ಮಂದಿ ಮಕ್ಕಳು. ಯಾರವರು? ಎಲೆಸ್ ಮತ್ತು ಜಾನ್. ಓಕೆ, ಬಟ್ ಎಲೆಸ್ ಮ್ಯಾರಿಡ್ ಸಮ್ ಒನ್ ಎಲ್ಸ್. ಲ್ಯಾಂಬ್ ಈಸ್ ಲೆಫ್ಟ್ ಅಲೋನ್ ಇಮ್ಯಾಜಿನಿಂಗ್ ದ ಲೈಫ್ ಹಿ ಕುಡ್ ನೆವರ್ ಲಿವ್. ಸೊ ಲ್ಯಾಂಬ್ ಏನಪ್ಪ ಅಂತಂದ್ರೆ ಒಬ್ಬನ ಉಳಿದು ಬಿಡ್ತಾನ. ಇಲ್ಲಿ ಎಲೆಸ್ನು ಕೂಡ ಬೇರೆದಕ್ಕಿನ ಮದುವೆ ಆಗ್ತಾಳ. ಜಾನ್ ತನ್ನ ಅಣ್ಣನ ಕಳ್ಕೊತಾನವ, ಒಬ್ಬಂಟಿಯಾಗಿ ತನ್ನ ಜೀವನನ ನಡೆಸ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ನಾ ಹೇಳಿ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗಿತ್ತು ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಹೇಳ್ರಿ. ಇದನ್ನು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಭಾಳ ಜನ ವಿಡಿಯೋ ನನಗೆ ಸರ್ ಮಾಡಿ ಹಾಕ್ರಿ ಅಂತಂದು ಹೇಳಿದ್ದಕ್ಕನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಾನು ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ರಿ, ದ ಟ್ವಿಸ್ಟ್ ಫೈನಲ್ ಪಾರ್ಟ್ ಇದೆ. ಇದಾದ ನಂತರ ಥೀಮ್ಸ್ ಹೇಳ್ಕೊಡ್ತೀನಿ. ಥೀಮ್ಸ್ ಆಗೋಣ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್. The twist. It was just a dream. As he continues to speak, he notices the expressions of the children change. They look sad and serious, especially Alice. Then suddenly the children began to fade. Elia realizes he was just dreaming. ಸೊ ನೋಡ್ರಿ, ನೀವು ಹೆಂಗೆ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾನೋ, ಕಂಟಿನ್ಯೂ ಆದಂಗೆ ಏನಪ್ಪ ಅಂತಂದ್ರೆ ಆ ಹುಡುಗರು ಎಕ್ಸ್ಪ್ರೆಷನ್ಸ್ ಏನಾಗ್ತವಪ್ಪ ಅದು ಚೇಂಜ್ ಆಗ್ತಾವೆ. ಮೊದಲು ಭಾಳ ಇಂಟ್ರೆಸ್ಟಿಂಗಾಗಿ ಕೇಳ್ತಿರ್ತಾವೆ ಸ್ಟೋರಿನ.
ಯಾವಾಗ ಎಸ್ಸೆ ಸ್ಟಾರ್ಟ್ ಮಾಡ್ತಾರಲ್ಲ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿನ ಕೇಳ್ತಿರ್ತಾವ. ಆದ್ರೆ ಸ್ಟೋರಿ ಹೇಳ್ಕೊಂತ ಹೋದಂಗೆ ಏನಪ್ಪ ಅಂತಂದ್ರೆ ಅವ ಹುಡುಗರು ಏನಪ್ಪ ಅಂತಂದ್ರೆ ಸೀರಿಯಸ್ ಆಗ್ತಾವ, ಆಮೇಲೆ ಭಾಳ ದುಃಖದೊಳಗೆ ಬರ್ತಾವ. ಓಕೆ, ಅವ ದುಃಖನ ವ್ಯಕ್ತಪಡಿಸ್ತಾವ. ಎಸ್ಪೆಷಲಿ ಎಲೆಸ್ಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ದುಃಖ ಆಗಕ್ಕೆ ಸ್ಟಾರ್ಟ್ ಆಗೈತಿ. ದೆನ್ ಸಡನ್ಲಿ ದ ಚಿಲ್ಡ್ರನ್ ಬಿಗ್ಯಾನ್ ಟು ಫೇನ್. ಆಮೇಲೆ ಒಮ್ಮಿದೊಮ್ಮೆಲೆ ಏನಪ್ಪ ಅಂತಂದ್ರೆ ಆ ಚಿಲ್ಡ್ರನ್ ಏನಾಗ್ತಾವಪ್ಪ ಅಂತಂದ್ರೆ ಹಂಗೆ ಈ ಗಾಳಿ ಒಳಗೆ ತೇಲಿ ಹೋಗಿಬಿಡ ಚಲೋ ಆಗ್ತಾವ. ಇಲಿಯಾ ರಿಯಲೈಸಿಂಗ್, ಇಲ್ಲಿ ಇಲಿಯಾ ಅಂದ್ರೆ ಯಾರ್ರೀ? ಚಾರ್ಲ್ಸ್ ಲ್ಯಾಂಬ್. ಅವನ ಪೆನ್ ನೇಮ್ ಏನು? ಇಲಿಯಾ ಅಂತ ಹೇಳಿ ನೆನ್ಪಿಟ್ಕೋರಿ. ರಿಯಲೈಸಸ್ ಹಿ ವಾಸ್ ಜಸ್ಟ್ ಡೇ ಡ್ರೀಮಿಂಗ್. ಸೊ ಅವ್ ಏನಪ್ಪ ಅಂತಂದ್ರೆ ಆಮೇಲೆ ಅವ್ನು ನೆನಪು ಬಂದ್ಬಿಡತೈತಿ, ಹಾಂ ಇವ್ರು ನನ್ನ ಮಕ್ಕಳೆಲ್ಲ ನಾವೊಂದು ಕನಸು ಕಾಣತ್ತೆ ಅಂತ ಹೇಳಿ ಆಮೇಲೆ ಅವ್ನಿಗೆ ಏನಪ್ಪ ಅಂತಂದ್ರೆ ಹೊಳಿತೈತಿ. ನೋಡ್ರಿ ಇಷ್ಟೆಲ್ಲ ಎಷ್ಟು ಚಂದ ಅವ್ನು ಎಸ್ಸೆನ ಬರ್ದಿರ್ಬೋದು ನೋಡ್ರಿ. ತನ್ನ ದುಃಖಗಳನ್ನು ತನ್ನ ಫ್ಯಾಮಿಲಿ ಅವ್ನಿಗೆ ಇರಂಗಿಲ್ಲ, ಆದ್ರೆ ಅವು ಎರಡೂ ಮಕ್ಕಳು ತನ್ನ ಜೀವನೊಳಗೆ ಯಾರನ್ನ ಕಳ್ಕೊಂಡನೋ ಅವ್ರನ್ನ ಒಂದು ಯಂಗ್ಸ್ಟರ್ಸ್ ಅಂತ ಹೇಳಿ ಅವ್ರಿಗೇನ ಏನಪ್ಪ ಅಂತ ತನ್ನ ಸ್ಟೋರಿನ ಹೇಳತ್ತಾನ. ಎಷ್ಟು ಒಂದು ಬ್ಯೂಟಿಫುಲ್ ಎಸ್ಸೆನ ಬರ್ದಿರ್ಬೋದು ನೋಡ್ರಿ ಅವ. ನೆಕ್ಸ್ಟ್ ನೋಡ್ರಿ, ಹಿ ವೇಕ್ಸ್ ಅಪ್ ಇನ್ ಹೀಸ್ ಚೇರ್ ಟು ಫೈಂಡ್ ದ್ಯಾಟ್ ದೇರ್ ವರ್ ನೋ ಚಿಲ್ಡ್ರನ್ ಅಟ್ ಆಲ್, ದೇ ವೇರ್ ಓನ್ಲಿ ಪ್ರೊಡಕ್ಟ್ಸ್ ಆಫ್ ಹೀಸ್ ಇಮ್ಯಾಜಿನೇಷನ್ ಅಂಡ್ ಅನ್ಫುಲ್ಫಿಲ್ಡ್ ಡಿಸೈರ್ಸ್. ನೋಡ್ರಿ ಈ ಲಾಸ್ಟ್ ಪಾಯಿಂಟ್ ಒಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಅವ ತನ್ನ ಚೇರ್ ಒಳಗೆ ಏನು ಕುಂತಿರ್ತಾನೋ ಚೇರಿಂದ ಎದ್ದು ನಿಂತ ಇಮ್ಯಾಜಿನ್ ಇವೆಲ್ಲ ನನ್ನ ಮಕ್ಕಳೆಲ್ಲ ಖರೆ ಮಕ್ಕಳಂತೂ ಅಲ್ಲ, ಇವೆಲ್ಲ ಇಮ್ಯಾಜಿನೇಷನ್ ಅಂತ ಹೇಳಿ ಅವಾಗ ಆಮೇಲೆ ರಿಯಲೈಸ್ ಆಗ್ತೈತಿ. ಆಮೇಲೆ ಇವೇನಪ್ಪ ಅಂತಂದ್ರೆ ತನ್ನ ಡಿಸೈರ್ಸ್, ತನಗೆ ಆಸೆಗಳು ಇವೆಲ್ಲ, ಈ ಆಸೆಗಳೆಲ್ಲ ಏನಾಗಿದಾವಪ್ಪ ಅಂತಂದ್ರೆ ಪೂರ್ಣಗೊಂಡಿಲ್ಲ, ಅದಕ್ಕೆ ಇವೆಲ್ಲ ಮಕ್ಕಳು ಏನಪ್ಪ ಅಂತಂದ್ರೆ ಇಮ್ಯಾಜಿನೇಷನ್ ಒಳಗೆ ಬಂದವ ಅಂತಂದು ಹೇಳಿ ಹೇಳ್ತಾನ. ಇನ್ನು ನೆಕ್ಸ್ಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಇಲ್ಲಿವರೆಗೂ ನಿಮ್ಗೆ ತಿಳಿದಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಅನ್ಸ್ತಂತ ಹೇಳಿ. ಎಸ್ ಇವನೇನು ನಿಮಗೆ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಆಲ್ರೆಡಿ ನಿಮ್ಗೆ ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ರಿ. ನಾಸ್ಟಾಲಜಿ ಅಂದ್ರೆ ನಿಮಗೆ ಆಲ್ರೆಡಿ ಹೇಳೇನಿ, ಏನಪ್ಪ ಅಂತಂದ್ರೆ ಏನೋ ಒಂದು ಹಿಂದೆ ನಡೆದಿರೋಂಥ ಘಟನೆ ಮತ್ತೊಮ್ಮೆ ನೆನಪಾಗೋದು ಅಥವಾ ಇಮ್ಯಾಜಿನೇಷನ್ ಮತ್ತೊಮ್ಮೆ ಬರೋದು, ಅದಕ್ಕೆ ನಾಸ್ಟಾಲಜಿ ಅಂತಿರತ್ತ. ಲಾಸ್ ಆ್ಯಂಡ್ ಗ್ರೀಫ್, ಈ ಒಂದು ಪರ್ಟಿಕ್ಯುಲರ್ ಎಸ್ಸೆ ಒಳಗೆ ಏನಪ್ಪ ಅಂತಂದ್ರೆ ತನ್ನ ಗ್ರ್ಯಾಂಡ್ ಮದರ್ನ ಕಳ್ಕೊಂಡನ, ಆಲೆಸ್ನ ಕಳ್ಕೊಂಡನ, ಆಮೇಲೆ ಹಂಗೆ ತನ್ನ ಅಣ್ಣ ಜಾನನ್ನ ಕಳ್ಕೊಂಡನ, ಅದ್ರ ಬಗ್ಗೆ ಅವ ದುಃಖನ ವ್ಯಕ್ತಪಡಿಸ್ತಾನ. ಅನ್ಫುಲ್ಫಿಲ್ಡ್ ಡಿಸೈರ್ಸ್, ಸೊ ಅವ ಏನಪ್ಪ ಅಂತಂದ್ರೆ ತನಗೆ ಮಕ್ಕಳು ಬೇಕಾಗಿರ್ತಾರ, ಫ್ಯಾಮಿಲಿ ಬೇಕಾಗಿರ್ತೈತಿ, ಅವೆಲ್ಲ ಏನಪ್ಪ ಅಂತಂದ್ರೆ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಅದಾವೆ, ಯಾವಾಗೂ ಪೂರ್ಣಗೊಳ್ಳಂಗಿಲ್ಲ. ಸೊ ಅವೆಲ್ಲನೂ ವಾಪಸ್ ಹಂಗೆ ಮರಳಿ ಕಳಿಸ್ತಾವ. ಆಮೇಲೆ ಇಮ್ಯಾಜಿನೇಷನ್ ವರ್ಸಸ್ ರಿಯಾಲಿಟಿ, ಸೊ ರಿಯಾಲಿಟಿ ಒಳಗೆ ಎಲ್ಲ ದುಃಖದಿಂದ ಕೂಡಿದ್ರೂ ಕೂಡ ಇಮ್ಯಾಜಿನೇಷನ್ ಒಳಗೆ ಏನಪ್ಪ ಅಂತಂದ್ರೆ ತನ್ನ ಎರಡು ಮಕ್ಕಳನ್ನ ಪಡ್ಕೋತಾನ. ಸೊ ಇದು ಒಂದು ನಾವು ನೋಡ್ಬೋದು ಇಲ್ಲಿ. ಲೋನ್ಲಿನೆಸ್ ಆ್ಯಂಡ್ ಇಮೋಷ್ನಲ್ ವಲ್ನರಬಿಲಿಟಿ, ಸೊ ಲೋನ್ಲಿನೆಸ್ ಅವ ಏನಪ್ಪ ಅಂದ್ರೆ ಒಬ್ಬಂಟಿತನ ಅವ್ನು ಕಾಡಾಯ್ತು ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ಹಂಗೆ ಏನಪ್ಪ ಅಂತಂದ್ರೆ ಇಮೋಷ್ನಲಿ ಕೂಡ ನಾವು ಭಾಳಷ್ಟು ದುಃಖದೊಳಗಿದಾರ ಅಂತ ಹೇಳಿ ನಾವು ನೋಡ್ಬೋದು. ಇವಿಷ್ಟು ಏನಪ್ಪ ಅಂತಂದ್ರೆ ಮೇಜರ್ ಥೀಮ್ಸ್ ಅದಾವ. ಇವನು ಅಕಸ್ಮಾತ್ ನಿಮಗೆ ಥೀಮ್ಸ್ ಕೇಳಿದ್ರಂದ್ರೆ ಇವನು ಬರೆದು ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಡ್ರೀಮ್ ಚಿಲ್ಡ್ರನ್ಸ್ಗೆ ಕನೆಕ್ಟ್ ಮಾಡ್ಕೊತಾನೆ ಹೋಗಬೇಕು. ನಾ ಏನು ನಿಮಗೆ ಪಾಯಿಂಟ್ಸ್ ಕೊಟ್ಟೇನಲ್ಲ ಅಲ್ಲಿ ಅಷ್ಟು ಪಾಯಿಂಟ್ಸ್ ಬರೆದ್ರು 100% ನಿಮಗೆ 5 ಮಾರ್ಕ್ಸಿಗೆ ಕೇಳಿ 10 ಮಾರ್ಕ್ಸಿಗೆ ಕೇಳಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಮಾರ್ಕ್ಸ ಬರ್ತಾವ. ಇನ್ನು ಫೈನಲ್ ನೋಡ್ರಿ ಕನ್ಕ್ಲೂಷನ್ ಒಳಗೆ ಏನು ನೋಡೋಣ ಅಂತಂದು ಹೇಳ್ರ, ಎಸ್ ಡ್ರೀಮ್ ಚಿಲ್ಡ್ರನ್ ಕನ್ಕ್ಲೂಷನ್ ನೋಡೋಕ್ಕಿಂತ ಮುಂಚೆ ಎಸ್ ಮತ್ತೊಮ್ಮೆ ಹೇಳೋದೀನಿ, ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಿತ್ತು ಈ ವಿಡಿಯೋ ಅನ್ನೋದ್ರ ಬಗ್ಗೆ. ಫೈನಲ್ ಪಾರ್ಟ್, ಡ್ರೀಮ್ ಚಿಲ್ಡ್ರನ್ ಅ ರೆವರ್ is more than just an essay, it is a window into Charles Lamb's soul. ಸೊ ಇದೇನಪ್ಪ ಅಂದ್ರೆ ಬರೀ ಎಸ್ಸೆ ಅಷ್ಟೇ ಅಲ್ಲ, ಇದೊಂದು ವಿಂಡೋ, ಇದೊಂದು ಕಿಟಕಿ ಯಾರ ಬದುಕಿನೊಳಗೆ ಚಾರ್ಲ್ಸ್ ಲ್ಯಾಂಬನ ಒಂದು ಆತ್ಮ ನೋಡೋಕೆ ಅಥವಾ ಅವನ ಒಂದು ಅವ್ನಿಗೆ ಏನು ಫೀಲ್ ಆಗೈತೆ ಅನ್ನೋದು ನೋಡೋಕೆ ಅಥವಾ ಅವನ ಬಗ್ಗೆ ತಿಳ್ಕೊಳಕ್ಕೆ ನಮಗೊಂದು ಕಿಟಕಿ ಇದ್ದಂಗೆ ಅಂತ ಹೇಳಿ ಅನ್ಬೋದು ನಾವು. ಇಟ್ ರಿವೀಲ್ಸ್ ಹೌ ಇವನ್ ಇನ್ ಸಾಲಿಟ್ಯೂಡ್ ಆ್ಯಂಡ್ ಪೇನ್ ಒನ್ ಕ್ಯಾನ್ ಫೈಂಡ್ ಕಂಫರ್ಟ್ ಇನ್ ಇಮ್ಯಾಜಿನೇಷನ್ ಮೆಮರಿ. ಸೊ ಯಾವ ಒಂದು ವ್ಯಕ್ತಿ ದುಃಖದೊಳಗಿದಾನ, ಒಬ್ಬಂಟಿಯಾಗಿದ್ದಾನ ಅಂದ್ರೂ ಕೂಡ ಏನೋ ಒಂದು ತಾನು ಪಡ್ಕೋಬೋದು. ಹೆಂಗೆ ಇಮ್ಯಾಜಿನೇಷನ್ ಒಳಗಾದ್ರೂ ಕೂಡ ಅವಂಗ ಏನು ಬೇಕು ಅದನ್ನು ತಾನು ಪಡ್ಕೋಬೋದು ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಎಸ್ಸೆ ಮೂಲಕ ನಾವು ತಿಳ್ಕೊಬೋದು. ನೋಡಿ ನಿಮ್ಗೆ ಏನೋ ಒಂದು ಸಿಗಂಗಿಲ್ಲ, ಅದನ್ನು ಇಮ್ಯಾಜಿನ್ ಮಾಡ್ರೆ ಅಟ್ಲೀಸ್ಟ್ ನೀವು ಅದನ್ನು ಫೀಲ್ ಮಾಡ್ಕೋಬೋದು ಅಂತ ಹೇಳಿ ಈ ಎಸ್ಸೆ ಮೂಲಕ ನಾವು ತಿಳ್ಕೊಬೋದು. ದ ಚಿಲ್ಡ್ರನ್ ಆರ್ ನಾಟ್ ರಿಯಲ್ ಬಟ್ ದ ಇಮೋಷನ್ಸ್ ಆರ್. ಇಲ್ಲಿ ಈ ಚಿಲ್ಡ್ರನ್ ಏನಪ್ಪ ಅಂತಂದ್ರೆ ನಿಜವಾಗ್ಲೂ ಇಲ್ಲ, ಆದರೆ ಇಮೋಷನ್ಸ್ ಏನದಾವ ಅವು ನಿಜ ಅದಾವ. ಅವ್ನ ಮಕ್ಕಳಿಲ್ಲ, ಆದ್ರೆ ಆ ಮಕ್ಕಳ ಒಂದು ಪ್ರೀತಿ ಅವ್ನಿಗೇನು ಮಕ್ಕಳು ಬೇಕಾಗಿದ್ರು ಅದು ಏನಪ್ಪ ಅಂತಂದ್ರೆ ಅದ್ರ ಜೊತೆ ಏನು ಇಮೋಷನ್ಸ್ ಇದ್ದಿಲ್ಲ ಅವು ನಿಜವಾದದ್ದು ಅಂತ ಹೇಳಿ ನಾವು ತಿಳ್ಕೊಬೋದು. ಮೇಕಿಂಗ್ ಇಟ್ ಒನ್ ಆಫ್ ದ ಮೋಸ್ಟ್ ಟಚಿಂಗ್ ಪರ್ಸನಲ್ ಎಸ್ಸೇಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಈ ಒಂದು ಪರ್ಟಿಕ್ಯುಲರ್ ಎಸ್ಸೆ ಏನೈತಲ್ಲ ಅದು ಒಂದು ಮೋಸ್ಟ್ ಟಚಿಂಗ್ ಎಸ್ಸೆ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಇಷ್ಟು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಇಷ್ಟು ಒಂದು ಪರ್ಸನಲ್ ಲೈಫ್ ಬಗ್ಗೆ ಹೇಳೋದು ಯಾವ ಎಸ್ಸೆನೂ ಮತ್ತೊಮ್ಮೆ ಈ ಇಂಗ್ಲೀಷ್ ಸಾಹಿತ್ಯದೊಳಗೆ ಇಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಅದ್ರ ಸಂಬಂಧ ಈ ಡ್ರೀಮ್ ಚಿಲ್ಡ್ರನ್ ಎಸ್ಸೆ ಏನೈತೋ ಅದು ಭಾಳಷ್ಟು ಯೂನಿವರ್ಸಿಟೀಸ್ ಒಳಗೆ ಐತ್ರಿ. ನಿಮಗೆ ಈ ಯೂನಿವರ್ಸಿಟೀಸ್ ಇತ್ತಪ್ಪ ಅಂತಂದ್ರೆ ಯಾವ ಯೂನಿವರ್ಸಿಟಿ ಐತೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿರಿ, ತಿಳಿಸ್ರಿ ನನಗೆ ನಿಮ್ದು ಯಾವ ಯೂನಿವರ್ಸಿಟಿ ಯಾವ ಕಾಲೇಜ್ ಅಂತ ಹೇಳಿ. ಬಿಫೋರ್ ದ್ಯಾಟ್ ಡೂ ಲೈಕ್ ದಿಸ್ ವಿಡಿಯೋ, subscribe the channel and hit the bell icon for more updates. Thank you. See you all in the next video.